ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಧನಸ್ಸು ರಾಶಿಯವರಿಗೆ ದೇವರು ಕೊಟ್ಟಂತಹ 3 ವರಗಳು. ಧನಸ್ಸು ರಾಶಿಯವರ ಪಾಸಿಟಿವ್ ಸ್ಟ್ರೆಂತ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಕಾಲಚಕ್ರದಲ್ಲಿ 12 ರಾಶಿಗಳಿವೆ. 12 ರಾಶಿಯವರು ತನ್ನದೇ ಆದಂತಹ ವಿಶೇಷತೆಗಳನ್ನು ಪಡೆದುಕೊಂಡು ಈ ಭೂಮಿಯ ಮೇಲೆ ಜನ್ಮ ತಾಳಿದ್ದಾರೆ. ಧನಸ್ಸು ರಾಶಿಯವರಿಗೆ ದೇವರು ಕೊಟ್ಟಂತಹ ಮೊದಲನೆಯ ವರ ಏನು ಅಂತ ನೋಡೋದಾದರೆ, ಧನಸ್ಸು ರಾಶಿಯವರು ತನ್ನ ಗುರಿಯನ್ನು ತಲುಪುವಂತಹ, ತಾನು ಅಂದುಕೊಂಡಂತೆ ಸಾಧಿಸುವಂತಹ ವರವನ್ನು ದೇವರು ನಿಮಗೆ ಕರುಣಿಸಿದ್ದಾರೆ. ಇಟ್ಟ ಗುರಿ ಬಿಟ್ಟ ಬಾಣವನ್ನು ಯಾವತ್ತಿಗೂ ಹಿಂದಕ್ಕೆ ತೆಗೆದುಕೊಳ್ಳುವವರು ಅಲ್ಲವೇ ಅಲ್ಲ. ನೀವು ನಿಮ್ಮ ಜೀವನದಲ್ಲಿ ಯಾವುದಾದರೂ ಒಂದು ಗುರಿಯನ್ನು, ಒಂದು ಲಕ್ಷ್ಯವನ್ನು, ಒಂದು ಗೋಲನ್ನು ಇಟ್ಕೊಂಡ್ರೆ ಆ ಗುರಿಯ ಕಡೆ ಮಾತ್ರ ನಿಮ್ಮ ಕಾನ್ಸಂಟ್ರೇಷನ್, ನಿಮ್ಮ ಗಮನವನ್ನು ವಹಿಸಿರ್ತೀರಾ. ಆ ಗುರಿ ಎಷ್ಟೇ ದೊಡ್ಡದಾದರೂ ಸರಿ, ಅದನ್ನು ಸಾಧಿಸುವವರೆಗೂ ನಿಮಗೆ ನಿದ್ರೆನೇ ಬರೋದಿಲ್ಲ. ಅರ್ಜುನ ಹೇಗೆ ಮೀನಿನ ಕಣ್ಣಿಗೆ ಗುರಿಯಿಟ್ಟು ಬಾಣವನ್ನು ಹೊಡೆಯುತ್ತಿದ್ದನೋ, ಅದೇ ರೀತಿ ನೀವು ನಿಮ್ಮ ಗುರಿಯನ್ನು ಫಿಕ್ಸ್ ಮಾಡಿಕೊಂಡ್ರೆ ಅದನ್ನು ಹೇಗೆ ತಲುಪಬೇಕು ಎನ್ನುವ ಕಡೆ ಮಾತ್ರ ನಿಮ್ಮ ಗಮನ ಇರುತ್ತೆ. ಆ ಗುರಿಯನ್ನು ಸಾಧಿಸುವ ಉದ್ದೇಶವುಳ್ಳವರಾಗಿರ್ತೀರ. ಎಕ್ಸಾಂಪಲ್, ಧನಸ್ಸು ರಾಶಿಯವರು ಒಂದು ಟ್ರಿಪ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ರೆ, ಅಥವಾ ಯಾವುದಾದರೂ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂದ್ಕೊಂಡ್ರೆ, ಶಿರಡಿ ಅಥವಾ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ಳಿ. ಅಂದರೆ ನಿಮ್ಮ ಫೋಕಸ್ ಆ ದೇವಸ್ಥಾನಕ್ಕೆ ರೀಚ್ ಆಗುವುದರ ಬಗ್ಗೆ ಮಾತ್ರ ಯೋಚನೆಯನ್ನು ಮಾಡ್ತೀರಾ. ಬಸ್ಸಲ್ಲಿ ಹೋಗಬೇಕಾ, ಕಾರಲ್ಲಿ ಹೋಗಬೇಕಾ, ಟ್ರೈನಲ್ಲಿ ಹೋಗಬೇಕಾ, ಫ್ಲೈಟಲ್ಲಿ ಹೋಗಬೇಕಾ, ಅದೆಲ್ಲ ಯೋಚನೆ ಮಾಡೋದಿಲ್ಲ. ನಿಮ್ಮ ಗುರಿ ಒಂದೇ ಒಂದು ಏನು ಅಂದರೆ ಆ ದೇವಸ್ಥಾನವನ್ನು ತಲುಪುವುದು ಮಾತ್ರ ನಿಮ್ಮ ಗುರಿಯಾಗಿರುತ್ತದೆ. ಇದೇ ರೀತಿ ನೀವು ತೆಗೆದುಕೊಂಡಂತಹ ಪ್ರಾಜೆಕ್ಟ್ಗಳಲ್ಲೂ ಸಹ ಅದೇನೇ ಅಡೆತಡೆ ಬರಲಿ, ಏನೇ ಕಷ್ಟಗಳು ಬಂದರೂ ಅದನ್ನೆಲ್ಲ ನೀವು ಕೇರ್ ಮಾಡದೆ ನಿಮ್ಮ ಪ್ರಾಜೆಕ್ಟನ್ನು ಸಕ್ಸಸ್ ಆಗುವವರೆಗೂ ನಿಮಗೆ ನಿದ್ರೆ ಬರೋದಿಲ್ಲ. ಇದು ನಿಮ್ಮ ಮೊದಲ ಸ್ಟ್ರೆಂತ್ ಹಾಗೂ ದೇವರು ನಿಮಗೆ ಕೊಟ್ಟಂತಹ ಮೊದಲನೆಯ ವರ ಅಂತಲೇ ಹೇಳಬಹುದು. ಧನಸ್ಸು ರಾಶಿಯವರು ಲಾಂಗ್ ಟರ್ಮ್ ಗುರಿಗಳನ್ನು ಇಟ್ಕೊಂಡಿರ್ತೀರ. ತನ್ನ ಗುರಿ ತಲುಪುವ ಮಧ್ಯದಲ್ಲಿ ಯಾವುದೇ ಅಡೆತಡೆ ಬಂದರೂ ಎದರದೆ ಮುನ್ನುಗ್ಗುವಂತಹ ಛಲಗಾರರು, ಧೈರ್ಯವಂತರಾಗಿರ್ತೀರ. ಧನಸ್ಸು ರಾಶಿಯವರು ಇಟ್ಟ ಗುರಿಯನ್ನು ಬಿಟ್ಟ ಬಾಣವನ್ನು ವಾಪಸ್ ತೆಗೆದುಕೊಳ್ಳಬಾರದೆಂಬ ವರವನ್ನು ಪಡೆದುಕೊಂಡು ಹುಟ್ಟಿದ್ದೀರ. ಧನಸ್ಸು ರಾಶಿಯವರಿಗೆ ದೇವರು ಕೊಟ್ಟಂತಹ 2ನೇ ವರ, ಅವಶ್ಯಕತೆ ಇರುವವರಿಗೆ ದಾನ ಮಾಡಿ ಹಾಗೂ ಉನ್ನತ ಜ್ಞಾನವನ್ನು ದೇವರಿಂದ ಪಡೆದುಕೊಂಡು ಹುಟ್ಟಿರ್ತೀರ. ಧನಸ್ಸು ರಾಶಿ 9ನೇ ಮನೆಯಾಗಿದೆ. ಕಾಲಪುರುಷನ ಕುಂಡಲಿಯಲ್ಲಿ 9ನೇ ಭಾವವಾಗಿದೆ. 9ನೇ ಭಾವ ಅಂದರೆ ಉನ್ನತ ಜ್ಞಾನ, ಹೈಯರ್ ನಾಲೆಡ್ಜ್, ಧರ್ಮದ ಮನೆ ಅಂತಲೇ ಕರೆಯಲಾಗಿದೆ. ಅದೃಷ್ಟದ ಮನೆ ಅಂತಲೂ ಕರೆಯಲಾಗಿದೆ 9ನೇ ಭಾವವನ್ನು. ಧನಸ್ಸು ರಾಶಿಯವರು ದಾನ ಧರ್ಮ, ಬೇರೆಯವರಿಗೆ ಸಹಾಯ ಮಾಡುವುದರಲ್ಲಿ ತುಂಬ ಮುಂದೆ ಇರ್ತೀರ. ಜ್ಞಾನವನ್ನು ಹಂಚಲೆಂದೇ ಹುಟ್ಟಿರುವಂತಹ ಧಾರ್ಮಿಕ ವ್ಯಕ್ತಿಗಳು ಧನಸ್ಸು ರಾಶಿಯವರು. ಧನಸ್ಸು ರಾಶಿ ಗುರುತತ್ವ ರಾಶಿ. ಈ ರಾಶಿಯ ಅಧಿಪತಿ ಜ್ಞಾನಕಾರಕ ಗುರುಗ್ರಹ ಆಗಿರುವುದರಿಂದ ಧನಸ್ಸು ರಾಶಿಯವರಿಗೆ ಧರ್ಮ ಗ್ರಂಥಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಇಟ್ಕೊಂಡಿರ್ತೀರ. ಧಾರ್ಮಿಕ ಪುಸ್ತಕಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತೀರಾ. ಇತಿಹಾಸದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಉಳ್ಳವರಾಗಿರ್ತೀರ. ಹಳೆಯ ದೇವಸ್ಥಾನಗಳಿಗೆ ಭೇಟಿ ಕೊಡಲು ತುಂಬ ಇಷ್ಟಪಡ್ತೀರಾ. ಧನಸ್ಸು ರಾಶಿಯವರನ್ನು ಜ್ಞಾನದ ಭಂಡಾರ ಅಂತಲೇ ಕರಿಬಹುದು. ನೀವು ಬಹಳ ಪುಸ್ತಕಗಳನ್ನು ಓದುವ ಹವ್ಯಾಸ ಉಳ್ಳವರಾಗಿರ್ತೀರ. ಒಳ್ಳೆ ಜ್ಞಾನಿಗಳಾಗಿರ್ತೀರ. ಯಾರಾದರೂ ಧನಸ್ಸು ರಾಶಿಯವರ ಬಳಿ ಸಜೆಷನ್ಸ್ಗಳನ್ನು ಕೇಳಿದರೆ ಅವರಿಗೆ ಫೇರ್ ಅಡ್ವೈಸ್ಗಳನ್ನು ಮಾತ್ರ ಕೊಡ್ತಾರೆ ಧನಸ್ಸು ರಾಶಿಯವರು. ಅವರಿಗೆ ಮಿಸ್ಗೈಡ್ ಮಾಡುವವರಲ್ಲ. ಧನಸ್ಸು ರಾಶಿಯವರು ಯಾವತ್ತಿಗೂ ಮಿಸ್ಗೈಡ್ ಮಾಡುವವರಲ್ಲ. ಏಕೆಂದರೆ ಗುರು ನಿಮಗೆ ಅಷ್ಟು ಜ್ಞಾನವನ್ನು, ಅಷ್ಟು ನಾಲೆಡ್ಜನ್ನು ಕೊಟ್ಟಿರ್ತಾರೆ. ಕೆಲವೊಂದು ಬಾರಿ ತುಂಬ ನಾಲೆಡ್ಜ್ ಇರುವ ಕಾರಣದಿಂದ ಸ್ವಲ್ಪ ನಿಮ್ಮಲ್ಲಿ ಅಹಂಭಾವನೆಯೂ ಬರಬಹುದು. ಜ್ಞಾನವಂತರು ಯಾರ ಮುಂದೆನೂ ಹೆದರುವಂತಹ ಅವಶ್ಯಕತೆ ಇರುವುದಿಲ್ಲ. ಹಾಗೇ ಇರ್ತೀರ. ನೀವು ತುಂಬ ಸ್ಪಿರಿಚುಯಲ್ ಆಗಿರ್ತೀರ. ಬೇರೆಯವರಿಗೆ ಉದಾರವಾಗಿ ದಾನ ಧರ್ಮವನ್ನು ಮಾಡುತ್ತೀರಾ. ಈ ಹೈಯರ್ ನಾಲೆಡ್ಜ್, ದಾನ ಮಾಡುವಂತಹ ಗುಣ ಧನಸ್ಸು ರಾಶಿಯವರಿಗೆ ಡಿಫಾಲ್ಟ್ ಆಗಿ ಹುಟ್ಟಿನಿಂದಲೇ ಈ ಗುಣವನ್ನು ಪಡೆದುಕೊಂಡು ಹುಟ್ಟಿರ್ತೀರ ನೀವು. ಧನಸ್ಸು ರಾಶಿಯವರು ಯಾವುದೇ ವಿಷಯಗಳನ್ನು ಕಲಿತರೂ ಮೇಲೆ ಅಲ್ಪ ಸ್ವಲ್ಪ ಅರ್ಧಂಬರ್ಧ ಜ್ಞಾನವನ್ನು ಕಲಿಯುವುದಿಲ್ಲ. ಕಲಿತರೆ ರೂಟಿಂದ, ಬೇಸಿಗಿಂದ ಕಲಿಯುತ್ತೀರಾ. ಇಲ್ಲದಿದ್ದರೆ ಆ ವಿಷಯವನ್ನು ಅರ್ಧಂಬರ್ಧ ಕಲಿಯೋದಕ್ಕೆ ಹೋಗೋದಿಲ್ಲ ನೀವು. ಮೂಲ ನಕ್ಷತ್ರದವರಾಗಿದ್ದರಂತೂ ಈ ಪಾಯಿಂಟ್ಸ್ ಬಹಳ ಮ್ಯಾಚ್ ಆಗುತ್ತದೆ ನಿಮಗೆ. ಮೂಲ ನಕ್ಷತ್ರ ಸರಸ್ವತಿಯ ನಕ್ಷತ್ರವೆಂದೇ ಪ್ರಸಿದ್ಧಿಯಾಗಿರುವುದರಿಂದ ವಿಷಯಗಳನ್ನು ಸಂಪೂರ್ಣವಾಗಿ
ಕಲಿಯುವವರಾಗಿರ್ತೀರ. ಧನಸ್ಸು ರಾಶಿಯವರು ಯಾರಿಗೂ ತೊಂದರೆ ಕೊಡುವವರಲ್ಲ. ಗುರುವಿನ ಆಶೀರ್ವಾದದೊಂದಿಗೆ ಹುಟ್ಟಿರುವವರು ಬಹಳ ಬ್ರಿಲಿಯಂಟ್ ಆಗಿರ್ತೀರ. ತುಂಬ ವಿಸ್ಡಮ್, ಇಂಟೆಲಿಜೆನ್ಸ್, ಗುಡ್ ಕ್ರಿಯೇಟರ್ಸ್, ಒಳ್ಳೆ ಸಲಹಾಕಾರರಾಗಿರ್ತೀರ, ಗುಡ್ ಅಡ್ವೈಸರ್ ಆಗಿರ್ತೀರ. ಧನಸ್ಸು ರಾಶಿಯವರು ಒಳ್ಳೆ ಹೀಲರ್ಸ್ಗಳು ಆಗಿರ್ತಾರೆ. ಧನಸ್ಸು ರಾಶಿಯವರಿಗೆ ದೇವರು ಕೊಟ್ಟಂತಹ 3ನೇ ವರ ನೇರವಾದ ಮಾತು, ನ್ಯಾಯಯುತವಾದಂತಹ ಮಾತುಗಾರಿಕೆಯ ಗುಣ. ಸೂರ್ಯನಂತಹ ಸ್ವಾಭಿಮಾನದ ಗುಣವನ್ನು ಪಡೆದುಕೊಂಡು ಈ ಭೂಮಿ ಮೇಲೆ ಹುಟ್ಟಿದ್ದೀರಾ. ಧನಸ್ಸು ರಾಶಿಯವರ ಮಾತು ಬಹಳ ನೇರವಾಗಿರುತ್ತದೆ. ಮನಸ್ಸಿನಲ್ಲಿ ಒಂದು ರೀತಿ, ಬಾಯಲ್ಲಿ ಒಂದು ರೀತಿ ನಾಟಕದ ಮಾತು ಆಡುವವರಲ್ಲ ನೀವು. ಏನೇ ಇದ್ದರೂ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡ್ತೀರಾ. ತಾಯಿ, ತಂದೆ, ಅಣ್ಣ, ತಮ್ಮ, ಬಂಧು ಬಳಗ, ಸ್ನೇಹಿತರು, ಗಂಡ, ಹೆಂಡತಿ, ಮಕ್ಕಳು, ನೆರೆಹೊರೆಯವರು ಯಾರೇ ಆಗಿರಲಿ, ಸುಳ್ಳು ಹೇಳಿದರೆ ಆ ಸುಳ್ಳಿನ ವಿರುದ್ಧ ಧ್ವನಿಯನ್ನು ಎತ್ತುವವರು, ಸತ್ಯದ ಪರವಾಗಿ ನೇರವಾಗಿ ದಿಟ್ಟವಾಗಿ ಮಾತನಾಡುವಂತಹ ಧೈರ್ಯವಂತರು, ಸ್ವಾಭಿಮಾನಿಗಳಾಗಿರ್ತೀರ. ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೀರಾ. ಧನಸ್ಸು ರಾಶಿಯವರಿಗೆ ಭಾಗ್ಯಾಧಿಪತಿ ಸೂರ್ಯ ಗ್ರಹ ಆಗಿರುವುದರಿಂದ ಯಾರಿಗೂ ಹೆದರುವವರಲ್ಲ ನೀವು. ಧೈರ್ಯವಾಗಿ ಮಾತನಾಡ್ತೀರಾ. ಸ್ವತಂತ್ರವಾಗಿ ಇರಲು ಇಷ್ಟಪಡ್ತೀರಾ. ಯಾರ ಹಂಗಿನಲ್ಲೂ ಬದುಕಲು ಇಷ್ಟಪಡುವುದಿಲ್ಲ. ಅಷ್ಟೊಂದು ಸ್ವಾಭಿಮಾನಿಗಳಾಗಿರ್ತೀರ. ಬೇರೆಯವರು ನಿಮ್ಮನ್ನು ತನ್ನ ಅಧೀನದಲ್ಲಿ ಇರುವ ಹಾಗೆ ಪ್ರಯತ್ನಿಸಿದರೆ ನೀವು ಅವರಿಗೆ ಹೆದರೋದಿಲ್ಲ. ಯಾರೇ ಆಗಲಿ, ನಿಮ್ಮ ಆಫೀಸಲ್ಲಿ ಆಗಲಿ, ಮೇಲಧಿಕಾರಿನೇ ಆಗಲಿ, ಬಾಸ್ ಆಗಲಿ, ನಿಮ್ಮ ತಂದೆ ತಾಯಿ, ಬಾಳ ಸಂಗಾತಿ ಯಾರೇ ಆಗಿದ್ದರೂ ನಿಮ್ಮನ್ನು ಕಟ್ಟಿ ಹಾಕಲು ಪ್ರಯತ್ನಿಸಿದರೆ ಅದು ಅವರ ಮೂರ್ಖತನ ಅಂತಲೇ ಹೇಳಬಹುದು. ನಿಮ್ಮ ಸ್ವಾತಂತ್ರ್ಯಕ್ಕೆ ಯಾರೇ ಅಡ್ಡಿಪಡಿಸಿದರೂ ನೀವು ಸಹಿಸೋದಿಲ್ಲ. ಅವರಿಗೆ ಸೋಲುವವರು ಅಲ್ಲ. ಆ ಕೆಲಸ ಹೋದರೂ ಸರಿ, ನಿಮ್ಮ ಸ್ವಾಭಿಮಾನವನ್ನು ಅಡವಿಟ್ಟು ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ಮಾಡಿಕೊಳ್ಳುವವರು ಅಲ್ಲವೇ ಅಲ್ಲ ನೀವು. ನಿಮ್ಮ ಭಾಗ್ಯಾಧಿಪತಿ ಸೂರ್ಯಗ್ರಹ ನಿಮಗೆ ಒಳ್ಳೆಯ ನಾಯಕತ್ವದ ಗುಣಗಳನ್ನು ಕೊಟ್ಟಿರ್ತಾರೆ. ಎಲ್ಲರನ್ನು ಮುನ್ನಡೆಸುವಷ್ಟು ಆತ್ಮಸ್ಥೈರ್ಯ, ಒಳ್ಳೆ ಲೀಡರ್ಗಳಾಗಿರ್ತೀರ, ಒಳ್ಳೆ ಟೀಮ್ ಲೀಡರ್ಗಳಾಗಿರ್ತೀರ. ಅನಾವಶ್ಯಕವಾಗಿ ಮಾತನಾಡುವವರು, ಟೈಮ್ ವೇಸ್ಟ್ ಮಾಡುವವರಿಂದ ದೂರ ಇರಲು ಇಷ್ಟಪಡ್ತೀರಾ. ಜೀವನವೆಂದರೆ ಸಾರ್ಥಕತೆಯಿಂದ ಕೂಡಿರಬೇಕು. ನಾವು ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು. ನಾವು ಜೀವಿಸಲು ಒಂದು ಗುರಿ, ಒಂದು ಉದ್ದೇಶವನ್ನು ಇಟ್ಕೊಂಡಿರಬೇಕು ಎಂಬಂತಹ ಗುಣದವರೇ ಧನಸ್ಸು ರಾಶಿಯವರು. ಹೊಗಳಿಕೆಗೆ ತಲೆ ಬಾಗುವವರಲ್ಲ. ಜ್ಞಾನಕ್ಕೆ, ಧರ್ಮಕ್ಕೆ, ನ್ಯಾಯಕ್ಕೆ ಮಾತ್ರ ತಲೆ ಬಾಗುವವರಾಗಿರ್ತೀರ. ಆದ್ದರಿಂದಲೇ ಧನಸ್ಸು ರಾಶಿಯ ಚಿಹ್ನೆ ಬಿಲ್ಲನ್ನು ಹಿಡಿದು ಗುರಿಯ ಕಡೆ ತನ್ನ ಗಮನವನ್ನು ಹರಿಸುತ್ತಿರುವಂತಹ ಅರ್ಧ ಮಾನವನ ಚಿತ್ರ, ಅರ್ಧ ಅಶ್ವದ ಚಿತ್ರ. ಹಾಗೂ ಆ ಅರ್ಧ ಮಾನವ ಬಿಲ್ಲು ಮತ್ತು ಬಾಣವನ್ನು ಹಿಡಿದು ತನ್ನ ಗುರಿಯ ಕಡೆ ಗಮನವನ್ನು ಹರಿಸುತ್ತಿರುವಂತಹ ಚಿತ್ರವಾಗಿರುವುದು. ಧನಸ್ಸು ರಾಶಿಯವರೇ, ಗರ್ವದಿಂದ ಹೇಳಿ, ಸಾಕ್ಷಾತ್ ಗುರುವಿನ ಆಶೀರ್ವಾದದೊಂದಿಗೆ ಹಾಗೂ ಸೂರ್ಯನ ಆಶೀರ್ವಾದದಿಂದ ಈ ಜನ್ಮವನ್ನು ಪಡೆದಿದ್ದೇನೆ ಎಂದು. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.